ಕಾಶಿನಾಥ್ ಅವರ ಮೆಮೊರಿಗಳನ್ನ ಅವ್ರು ಬಾಳಿ ಬದುಕಿದಂಥ ಇದೇ ಮನೆ ನೋಡಿ. ಅಪ್ಪ ಕೂರ್ತಿದ್ದ ಜಾಗ ಇದು. ಅವಾರ್ಡ್ಗಳೆಲ್ಲ ಅಪ್ಪನ ಸಿನಿಮಾಗಳಲ್ಲ. ಹೌದು. ನಿನ್ಗೆ ಏನು ಇಂಟ್ರೆಸ್ಟ್ ಇದೆ ನೀ ಮಾಡು, ಅದಕ್ಕೆ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಸಪೋರ್ಟ್ ಮಾಡ್ತಾರೆ. ಬಂದು ಸ್ಕೂಲ್ ಲೀಡರ್ನ ಕರೀತಾರೆ, ನೆಕ್ಸ್ಟ್ ಮೂಮೆಂಟ್ ನೋಡಿದ್ರೆ ಅವ್ನಿಗಿಲ್ಲ ಒಂದು ಕಿಕ್ ಕೊಡೋದು ಇಷ್ಟು ದೊಡ್ಡ ಓಪನ್ ಆಗಿಬಿಡುತ್ತೆ, ಚೆನ್ನಾಗಿ ಹೊಡೆದು ಓಡೋಗ್ತಾರೆ. ಹುಡುಗಿರವ್ರೆ ಡೇಂಜರು, ಮಾತಾಡ್ಸೋಕ್ಕಿಂತ ಮುಂಚೆ ಅವ್ನಿಗೆ ಯಾರಿಗಾರ ಈ ಥರ ಇದ್ರೆ ಒಬ್ಬ, ಆಮೇಲೆ ಅವ್ನು ಇದು ಬಂದ್ಬಿಟ್ಟು ಕಾಶಿನಾಥ್ ಮಗ ಹಿಂಗೆಲ್ಲ ಯಾವ ಹುಡುಗಿ ಯಾವ ರೌಡಿ ಇರ್ತಾನೆ, ಯಾವ ಹಳೆ ಹುಡುಗ ಇರ್ತಾನೆ ಗೊತ್ತಿಲ್ಲ. ಕುತೂಹಲ ಇಟ್ಕೋಬಾರ್ದು, ಬಾ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಇಲ್ಲೇ ಒಳಗಿತ್ತು ಒಂದು ಸಿಗರೇಟು, ಇದು ಯಾವಲ್ಲ ಶೂಟ್ ಅದು ತಂದಿಟ್ಟಿದ್ದು, ತಂದು ತೋರಿಸು, ನೋಡಿದ್ದು ಸಿಗರೇಟ್ ಒಂದು ಸ್ಮೋಕ್ ಕೊಡಿ, ಒಂದು ಇದು ಬ್ರ್ಯಾಂಡಿ ಒಂಚೂರು ಹಿಂಗೆ ಹಾಕೋ, ನೋಡಿ ಇದು ಹಿಂಗೆ ಹಿಂಗೆ ಮಾಡುತ್ತೆ. ಓಕೆ, ಈ ಥರ ನೆಗೆಟಿವ್ಸ್ ಇದೆ, ಈ ಥರ ಪಾಸಿಟಿವ್ಸ್ ಇದೆ. ಸುಮ್ಮನೆ ಒಂದು ತಲೆಗಿದೆ, ಕುಡಿತಾರೆ ಅಷ್ಟೇ. ನೀವು ಕುಡಿಬೇಕು ಅನ್ಸಿದ್ರೆ ನಾನು ಮುಂದೆನೆ ಕುಡಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಕಾಶಿನಾಥ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಕನ್ನಡ ಸಿನಿಮಾ ರಂಗಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಸಿನಿಮಾಗಳ ಮುಖಾಂತರ ಕೊಡುಗೆ ಕೊಟ್ಟಿರುವಂಥ ಒಬ್ಬರು ನಿರ್ದೇಶಕ, ನಟ ಹಾಗೂ ನಿರ್ಮಾಪಕ. ಅಷ್ಟೇ ಅಲ್ಲದೆ ಕೇವಲ ಸಿನಿಮಾಗಳು ಮಾತ್ರ ಅಲ್ಲದೆ ಸಿನಿಮಾ ರಂಗಕ್ಕೆ ದೊಡ್ಡ ದೊಡ್ಡ ನಿರ್ದೇಶಕರನ್ನು ಕೊಟ್ಟಿದ್ದಾರೆ, ನಟರನ್ನು ಕೊಟ್ಟಿದ್ದಾರೆ. ಸೊ ಒಂದು ಕಡೆಯಿಂದ ನೋಡ್ತಾ ಬಂದಾಗ ಇವತ್ತಿನ ನಮ್ಮ ಉಪೇಂದ್ರ ಅವರಾಗಿರಬಹುದು, ವಿ ಮನೋಹರ್ ಆಗಿರಬಹುದು, ಅಥವಾ ಸುನಿಲ್ ಕುಮಾರ್ ದೇಸಾಯಿ ಅವರಾಗಿರ್ಬೋದು, ಮುರಳಿ ಮೋಹನ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಜನ ಕಾಶಿನಾಥ್ ಅವರ ಬತ್ತಳಿಕೆಯಿಂದ ಬಂದು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇವತ್ತು ನಾನು ಕಾಶಿನಾಥ್ ಅವರು ಬಾಳಿ ಬದುಕಿದ್ದಂಥ ಒಂದು ಮನೆಗೆ ಬಂದಿದ್ದೀನಿ, ಜಯನಗರದ ಒಂದು ಮನೆಗೆ. ಸಾಕಷ್ಟು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಕಾಶಿನಾಥ್ ಅವರ ಸಂದರ್ಶನ ಮಾಡಿದ್ದೆ. ಈಗ ಅವರ ಮಗ ಅಭಿಮನ್ಯುವಿನ ಸಂದರ್ಶನ ಮಾಡೋಕ್ಕೆ ಈ ಮನೆಗೆ ಬಂದಿದ್ದೀನಿ. ಬನ್ನಿ, ಅಭಿ ಹತ್ರ ಮಾತಾಡ್ತಾ ಸಾಕಷ್ಟು ಮೆಮೊರಿಗಳಿರುತ್ತೆ, ನೋಡೋಣ. ಕಾಶಿನಾಥ್ ಅವರ ಮೆಮೊರಿಗಳನ್ನ ಅವರು ಬಾಳಿ ಬದುಕಿದಂಥ ಇದೇ ಮನೆ ನೋಡಿ, ಜಯನಗರದ ಮನೆ. ಸುಮಾರು ಒಂದು 55-60 ವರ್ಷ ಹಳೆ ಮನೆ ಅನಿಸುತ್ತೆ ನೋಡಿದ್ರೆ. ಎಸ್, ಅಭಿ ಹತ್ರ ಮಾತಾಡೋಣ. ಅಭಿ, ಹಾಯ್. ಹಾಯ್, ಹೇಗಿದ್ದೀರಾ? ಆರಾಮ್, ನೀವು? ಸೂಪರ್, ಆಫ್ಟರ್ ಲಾಂಗ್ ಟೈಮ್. ಹೌದು. ಏನು ಫುಲ್ ಗೆಟಪ್ ಎಲ್ಲ, ಫುಲ್ ಗಡ್ಡ ಕೂದಲು, ಚೆನ್ನಾಗಿದ್ದೀರಾ? ಸಿನಿಮಾಗೋಸ್ಕರ, ಎಲ್ಲಿಗೆ ಪಯಣಗೋಸ್ಕರ. ಓಕೆ, ನನಗೂ ಈ ಮನೆ ಅದೇ ಅವಾಗ ಹೇಳ್ತಾ ಇದ್ದೆ, ತುಂಬ ಒಳ್ಳೆ ಮೆಮೊರಿ ನನಗೆ. ಮುಂಚೆ ನಾನು ಮುಂಚೆ ಒಂದು ಚಾನಲ್ ಇದ್ದಾಗ, ನಾನು ಒಂದು 10-12 ವರ್ಷದ ಮುಂಚೆ ನಿಮ್ಮ ತಂದೆಯವ್ರು ಇಂಟರ್ವ್ಯೂ ಮಾಡೋಕೆ ಇಲ್ಲಿಗೆ ಬಂದಿದ್ದೆ ನಾನು. ಮನೇಲಿ ಮಾಡಿದ್ದೆ. ಯಾಕಂದ್ರೆ ನಮಗೂ ಈ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡೆ ನಾವು ಟಿವಿಲಿ ಅಲ್ಲಿ ನೋಡಿ ಬೆಳೆದಿದ್ವಲ್ಲ. ಮಂಗಳೂರು ಮಾಣಿ ಅನ್ನೋದೆಲ್ಲ ಭಾಳ ಒಂದು ಮಜವೆ ಆಗಿರೋದು, ಕ್ಯೂರಿಯಾಸಿಟಿ. ನಾನು ಅವ್ರು ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಹುಡ್ಕೊಂಡ್ಬಂದಿದ್ದೆ. ಬಂದಾಗ ಇಲ್ಲೇ ಇದ್ರು, ಇಲ್ಲೇ ಆ್ಯಕ್ಚುಲಿ ಇದೇ ಜಾಗ ಅವ್ರು ಕೂರ್ತಾ ಇದ್ದಿದ್ದು ಅನ್ಸುತ್ತಲ್ವಾ. ಅವ್ರು ನಾರ್ಮಲಿ ಇಂಟರ್ವ್ಯೂಸ್ ಅಂದರೆ ಮನೆಗೆ ಬಂದ್ಬಿಡಿ ಹೌದೌದೌದು ಅಂತ ಕರೀತಾರೆ. ಅವಾಗ ಇಷ್ಟೊಂದು ನಾನು ಈ ಅಂಗಡಿಗಳೆಲ್ಲ ಅಷ್ಟು ನೋಡಿರಲಿಲ್ಲ. ನನಗೆ ಬಂದಾಗ ಅದೇ ಕನ್ಫ್ಯೂಷನ್ ಆಯಿತು. ಸುಮಾರು ಒಂದು 55-60 ವರ್ಷದ ಮನೆ ಅಲ್ಲ? 55 ಆಯ್ತು, 55+. ಸೂಪರ್. ಅಪ್ಪ ಕೂರ್ತಿದ್ದ ಜಾಗ ಇದು. ನೀವು ಕೂರಲ್ವಾ ಇವಾಗ? ಇಲ್ಲ, ನಾನು ಅಲ್ಲಿ ಕೂರಲ್ಲ. ಏನೋ ಗೊತ್ತಿಲ್ಲ, ನನಗಲ್ಲಿ ಕೂರಲ್ಲ. ನಾನು ಕೂರ್ತೀನಿ ಅಷ್ಟೇ. ಇಲ್ಲೇ ಕೂತ್ಕೊಂಡು ನೀವು ಅಂತಲ್ಲ, ಆ ಕಡೆ ಕೂರ್ತೀನಿ, ಈ ಕಡೆ ಕೂರ್ತೀನಿ, ಅಲ್ಲೊಂದು ಕೂರಲ್ಲ ಅಷ್ಟೇ. ಆ ಜಾಗ ಹಾಗೆ ಇದೆ. ಅವಾರ್ಡ್ಗಳೆಲ್ಲ ಅಪ್ಪನ ಸಿನಿಮಾಗಳಲ್ಲ. ಹೌದು. ತುಂಬಾ ಮೆಮೊರೀಸ್ ಇದೆ ಅಲ್ಲ? ಹೌದು, ಆಲ್ಮೋಸ್ಟ್ ಇದೆಲ್ಲ ಮೆಮೊರೀಸ್ ಅದೆಲ್ಲ ಇದೆ. ಇದು ಹಿಂದಿ ಮಾಡ್ಬೇಕಾರೆ ಇದು ರಾಕೇಶ್ ರೋಷನ್ ಗೊತ್ತು ಮ್ಯೂಸಿಕ್ ಡೈರೆಕ್ಟರ್.
ಅನುಭವ ಸಿನಿಮಾ ಹಿಟ್ ಆದ್ಮೇಲೆ ಅದನ್ನ ಹಿಂದಿಲಿ ಫಸ್ಟ್ ಇವರೇ ಡೈರೆಕ್ಷನ್ ಮಾಡಿರೋದಲ್ವಾ? ಡೈರೆಕ್ಷನ್ ಮಾಡಿದ್ದು ಶೇಖರ್ ಸುಮನ್ ಅವರ ಫಸ್ಟ್ ಹೀರೋ ಆಗಿ ಮಾಡಿದ್ದು. ಓಕೆ 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 ಓಕೆ. ನಾನು ಅವಾಗ ಬಂದಾಗ ಈ ಮನೆಗೆ ಐ ಥಿಂಕ್ ನಿಮ್ದು ಬಾಜಿ ಸಿನಿಮಾ ಆಗಿತ್ತು. ಬಾಜಿ ಐ ರಿಮೆಂಬರ್. ಹೌದು ಹೌದು ಹೌದು, ಬಾಜಿ ಫಸ್ಟ್ ಸಿನಿಮಾ. ಹೌದು. ಸಿನಿಮಾ ಹೆಂಗೆ ನೀವೇ ಆಯ್ಕೆ ಮಾಡ್ಕೊಂಡಿರೋದ ಬರಬೇಕು ಅಂತ, ಅಥವಾ ಅಪ್ಪ ಬಾ ಮಾಡು ಅಂತನಾ, ಅಥವಾ ಅಪ್ಪನಿಂದ ಇನ್ಸ್ಪೈರ್ ಆಗಿ? ಇಲ್ಲ, ಅಪ್ಪ ಯಾವ ವಿಷಯನೂ ಯಾವತ್ತೂ ಅವ್ರು ಫೋರ್ಸ್ ಮಾಡಿದವರಲ್ಲ. ಇವಾಗ ನನಗಾಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಇದೇ ಮಾಡಿ ಹಿಂಗೆ ಮಾಡಿ ಅಂತ ಫೋರ್ಸ್ ಮಾಡಿದವರಲ್ಲ. ನಿನ್ಗೆ ಏನು ಇಂಟ್ರೆಸ್ಟ್ ಇದೆ ನೀ ಮಾಡು, ಅದಕ್ಕೆ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಸಪೋರ್ಟ್ ಮಾಡ್ತಾರೆ. ಇವಾಗ ನಾನು ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಅವರು ಆಯ್ತು ಆಡು ಅನ್ನೋರು. ಅವ್ರದ್ದು ಹೆಂಗೆ ಮೈಂಡ್ ಅಂದ್ರೆ ಅದು ಸೈನ್ಸ್ ಬೇಸ್ಡ್ ಆಗಿರೋದ್ರಿಂದ ಎಲ್ಲದರಲ್ಲೂ ಇದು ಹಿಂಗ್ ಮಾಡಿದೆ. ಇವಾಗ ನಾನು ನಾರ್ಮಲಿ ಆಸ್ ಎ ಪ್ರೊಫೆಷನ್ ಕ್ರಿಕೆಟ್ ಆಡಿದಾಗ ನಾನು ಕಾಲೇಜ್ ಡೇಸಲ್ಲಿ ಲೆಗ್ ಸ್ಪಿನ್ನರ್. ಓಕೆ. ಸೊ ಮನೆಗೆ ಬಂದಾಗ ಸುಮ್ಮನೆ ಶೇರ್ ಮಾಡ್ತಾ ಇದ್ದೆ, ಇವತ್ತು ಹಿಂಗಾಯ್ತು, ಈ ಸೆಲೆಕ್ಷನ್ ಮ್ಯಾಚಸ್ ಹಿಂಗಾಯ್ತು, ಹಿಂಗಾಯ್ತು, ಹಿಂಗೆ ವಿಕೆಟ್ ತೆಗ್ದೆ, ಈ ಥರ ಎಲ್ಲ ಶೇರ್ ಮಾಡ್ತಾ ಇದ್ದೆ. ಅಪ್ಪಂಗೆ ಕ್ರಿಕೆಟ್ ಇಂಟ್ರೆಸ್ಟ್ ಇತ್ತಲ್ಲ? ನೋಡೋರು ಕ್ರಿಕೆಟ್ ಅಂದ್ರೆ ಆ ಲೆವೆಲ್ ಇಂಟ್ರೆಸ್ಟ್ ಅಲ್ಲ. ಫುಲ್ ಮ್ಯಾಚ್ ಕುತ್ಕೊಂಡು ನೋಡೋ ಇಂಟ್ರೆಸ್ಟ್ ಅಲ್ಲ. ಸ್ವಲ್ಪ ಹೊತ್ತು ನೋಡೋರು ಇಂಟ್ರೆಸ್ಟ್ ಇರ್ತಾ ಇತ್ತು. ಓಕೆ. ಹೇಳಿದಾಗ ಹೌದಾ ಎಷ್ಟು ಏನ್ ಲೆಗ್ ಸ್ಪಿನ್ನರ್ ಅಂದ್ರೆ ಹೆಂಗೆ ಅವ್ರು ಕೇಳೋರು, ಲೆಗ್ ಸ್ಪಿನ್ನರ್ ಹೆಂಗೆ ಬಾಲು ಹಿಂಗ್ ಬಿದ್ದು ಹಿಂಗ್ ತಿರ್ಗತ್ತಾ, ಅದು ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರ ಸೈನ್ಸ್ ತಲೆನ ಅದಕ್ಕೆ ಹಾಕ್ತಾರೆ. ಓ ಇದು ಹಿಂಗ್ ಹಾಕಿದ್ರೆ ಹಿಂಗ್ ಹೋಗುತ್ತೆ, ನೀನ್ ಯಾಕೆ ಹಿಂಗ್ ಹಾಕ್ಬಾರ್ದು, ಇದು ಯಾಕೆ ಹಿಂಗ್ ಮಾಡಬಾರ್ದು, ಆತರ ಏನಾರ ಟಾಕ್ ಬಂದಾಗ ಅವರು ಸೈನ್ಸ್ ಇದನ್ನ ಸೈನ್ಸ್ ಅಂದ್ರೆ ಎಲ್ಲದರಲ್ಲೂ ಒಂದು ಸೈನ್ಸ್ ಇರುತ್ತಲ್ಲ. ಇವಾಗ ಆ ಸಿನಿಮಾದಲ್ಲೂ ಒಂದು ಸೈನ್ಸ್ ಇದೆ, ಕ್ರಿಕೆಟ್ ಸ್ಪೋರ್ಟ್ಸ್ ಎಲ್ಲದಲ್ಲೂ ಒಂದು ಸೈನ್ಸ್ ಇರುತ್ತೆ. ಆ ಸೈನ್ಸ್ ಹಿಂಗ್ ಮಾಡಿದಾಗ ಹೆಂಗಾಗುತ್ತೆ, ನೀನ್ ಯಾಕೆ ಹಿಂಗ್ ಟ್ರೈ ಮಾಡಬಾರ್ದು, ಸಡನ್ ಆಗಿ ಹಿಂಗ್ ಒಂದು ಯಾಕೆ ಮಾಡಬಾರ್ದು, ಈ ತರ ನಾವೇನಾರ ಒಂದು ಹೇಳ್ದಾಗ ಅದಕ್ಕೆ ಅವರು ಹೇಳ್ತಾರೆ ಅಷ್ಟೇ. ಬಿಟ್ರೆ ಬಾ ಇಲ್ಲಿ ಕೂತ್ಕೊಂಡು ನೋಡಿ ಇದು ಹಿಂಗೆ 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 ಅಂತ ಅವ್ರಿಗೆ ಅನ್ಸ್ಬೇಕು. ಯಾವ್ದಾರ ಒಂದೆರಡು ವಿಷಯಗಳು ಆ ಥರ ಹೇಳ್ತಾರೆ. ಅದು ಬಿಟ್ರೆ ಇವಾಗ ಸಿಂಪಲ್ ಆಗಿ ಕಾಲೇಜ್ಗೆ ಹೋಗ್ಬೇಕಾದಾಗ ಕಾಲೇಜ್ಗೆ ಓದ್ಬೇಕಾದ್ರೆ ಹಿಂಗಿರುತ್ತೆ ಹುಡುಗ. ಯಾಕಂದ್ರೆ ನಾನು ಏನಾಯ್ತು 8th ಇಲ್ಲಿ ಸೆಂಟ್ ಜೋಸೆಫ್ ಗುಡ್ ಶೆಪರ್ಡ್ ಸ್ಕೂಲ್ ಓದಿದ್ದು. 8th ವರೆಗೂ. 8th ಆದ್ಮೇಲೆ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು. ಹೆವಿ ಇಂಟ್ರೆಸ್ಟ್ ಬಂದು ಎಲ್ಲರೂ ಯಾವ್ದಾರ ಸ್ಪೋರ್ಟ್ಸ್ ಓರಿಯೆಂಟೆಡ್ ಸ್ಕೂಲ್ಗಳಿಗೆ ಸೇರಿದ್ರೆ ಚೆನ್ನಾಗಾಗುತ್ತೆ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಸೆಂಟ್ ಜೋಸೆಫ್ ಇಂಡಿಯನ್ ಹೈ ಸ್ಕೂಲ್ ಇದಾಯ್ತು. ಸೊ ಸೆಂಟ್ ಜೋಸೆಫ್ ಇಂಡಿಯನ್ ಹೈ ಸ್ಕೂಲ್ ಸೇರೋದು ಅಂತೇಳಿ 9th and 10th ಅಲ್ಲಿ ಮಾಡಿದ್ದು. ಅದು ಬರೀ ಬಾಯ್ಸ್ ಹೈ ಸ್ಕೂಲ್. ಸೊ 10th ಆಗಿ ಕಾಲೇಜ್ ಅಂದಾಗ ಒಂದು ಇದಿರುತ್ತೆ ಗೊತ್ತಾ, ಯಾವುದೋ ಒಂದು ಮಾತಲ್ಲಿ ಹಂಗೆ ನೋಡು ಹುಡುಗಿರ್ತಾರೆ ಹಿಂಗಿರ್ಬೇಕು ಕ್ಯಾಶುವಲ್ ಇದಾಗಿರ್ಬೇಕು, ಹುಡುಗಿರಂದ್ರೆ ಹಿಂಗೆ, ಇದಂದ್ರೆ ಹಿಂಗೆ, ಲವ್ ಅಂದ್ರೆ ಹಿಂಗೆ. ಸೊ ಇದು ಫುಲ್ ರಿಸರ್ವ್ಡಾ ನೀವು? ಸಂಕೋಚ ತುಂಬಾ? ರಿಸರ್ವ್ಡ್ ಅಂದ್ರೆ ಯಾವ ಥರ ಸ್ಟೂಡೆಂಟ್ ಕಾಲೇಜಲ್ಲಿ? ಅಲ್ಲ, ರಿಸರ್ವ್ ಅಂದ್ರೆ ಮಾತು ಕಮ್ಮಿನೇ. ನಾನು ಯಾರನ್ನ ಹೋಗ್ಬಿಟ್ಟು ಪರಿಚಯ ಮಾಡ್ಕೊಂಡು ಮಾತಾಡೋದು ಇದು ಕಮ್ಮಿನೇ. ಸ್ಟಾರ್ಟಿಂಗ್ ಅಲ್ಲಂತೂ ಇನ್ನೂ ಕಮ್ಮಿ. ಅಭಿನೇತ ರಂಗಕ್ಕೆ ಹೋದ್ಮೇಲೆ ಒಂಚೂರು ಓಪನ್ ಅಪ್ ಆದೆ ಇದರಲ್ಲಿ. ಆ ಟೈಮಲ್ಲಿ ಹಿಂದೆ ಒಂದು ಇನ್ಸಿಡೆಂಟ್ ಸ್ಕೂಲಲ್ಲಿ ಟೈಮಲ್ಲಿ ನಡೆದ ಒಂದು ಇನ್ಸಿಡೆಂಟು ತಲೆಯಲ್ಲಿ ಒಂಥರ ಕೂತ್ಬಿಟ್ಟಿತ್ತು. ಒಂದು ಏನು ಯಾವ ಇನ್ಸಿಡೆಂಟು? ಮುಂಚೆ ಒಂದಿಷ್ಟು ಇದಲ್ಲಿ ಹೇಳಿದ್ದೀನಿ ನನ್ನದು. ಓಕೆ. ಅಂದ್ರೆ ನಮ್ಮ ಸೀನಿಯರ್ನ ಒಬ್ಬ ಪಾಸ್ ಔಟ್ ನಮ್ಮ ಸ್ಕೂಲು PT ಹೋಗ್ಬೇಕಾಯ್ತು. PT ಹೋಗ್ಬೇಕಾದ್ರೆ ನಾರ್ಮಲಿ ನಮ್ಮನ್ನ PT ಸರ್ ಇಲ್ಲ ಸ್ಕೂಲ್ ಲೀಡರ್ ಕರ್ಕೊಂಡು ಹೋಗ್ತಾರೆ. ಸ್ಕೂಲ್ ಲೀಡರ್ ಕರ್ಕೊಂಡೋದ. ಅವತ್ತು PT ಸರ್ ಏನೋ ಒಂಚೂರು ಏನೋ ಕೆಲಸ ಇತ್ತು ಹೋಗಿದ್ರು ಅಂತ ಹೇಳ್ಬಿಟ್ಟು ಸ್ಕೂಲ್ ಲೀಡರ್ ಕರ್ಕೊಂಡೋದ. ಸ್ಕೂಲ್ ಫೀಲ್ಡಲ್ಲಿ ಆಟ ಆಡ್ತಿದ್ದೀವಿ, ಇಬ್ರು ಬೈಕಲ್ಲಿ ಬರ್ತಾರೆ. ಆಲ್ಮೋಸ್ಟ್ ನನ್ನಷ್ಟು 6 foot ಹೆವಿ ಇದ್ದಾರೆ, ಇನ್ನೊಬ್ಬ ನಾರ್ಮಲ್ ಆಗಿದ್ದಾನೆ. ಬಂದು ಸ್ಕೂಲ್ ಲೀಡರ್ನ ಕರೀತಾನೆ. ನೆಕ್ಸ್ಟ್ ಮೂಮೆಂಟ್ ನೋಡಿದ್ರೆ ಅವ್ನಿಗೆ ಇಲ್ಲೊಂದು ಕಿಕ್ ಕೊಡೋದು ಇಷ್ಟು ದೊಡ್ಡ ಓಪನ್ ಆಗ್ಬಿಡುತ್ತೆ. ಚೆನ್ನಾಗಿ ಓಡೋಗ್ತಾರೆ. ನಮ್ಗೆ ಏನು ಗೊತ್ತಾಗಲ್ಲ, ಏನು ಎತ್ತ ಗೊತ್ತಾಗಲ್ಲ. ಸ್ಕೂಲ್ಗೆ ಓಡೋಗ್ಬಿಟ್ಟು ಪ್ರಿನ್ಸಿಪಾಲ್ ಇವ್ರಿಗೆಲ್ಲ ಹೇಳ್ತೀವಿ. ಹೇಳಾದ್ಮೇಲೆ ನೆಕ್ಸ್ಟ್ ದಿವಸ ಹಂಗಂತೆ ಹಿಂಗಂತೆ ಆ ಇದರಲ್ಲಿ ವಿಷಯಗಳಲ್ಲಿ ಗೊತ್ತಾಗೋದು. ಅವನು ಪಾಸ್ ಔಟ್ ಒಬ್ಬ ಈಗ 10th ಅಲ್ಲಿರೋ ಹುಡುಗಿನ ಲವ್ ಮಾಡ್ತಿದ್ದ. ಸೊ ಸ್ಕೂಲ್ ಲೀಡರ್ಗೂ ಆ ಹುಡುಗಿಗೂ ಲವ್ ಇದೆ.
ಸೊ ಅವನ್ ಅದಕ್ಕೆ ರಿವೆಂಜ್ಗೆ ಇವನು ನಮ್ಮ ಹುಡುಗಿ ಹತ್ರ ಹೋಗ್ಬಾರ್ದು ಅನ್ನೋದಕ್ಕೆ ಇದು ಮಾಡಿ ಅದು ಸ್ವಲ್ಪ ಅದು ಒಂಥರ ತಲೆಯಲ್ಲಿ ಕೊಡ್ಬಿಟ್ಟು ಓ ಹುಡುಗಿರ ಅಂದ್ರೆ ಡೇಂಜರು ಮಾತಾಡ್ಸೋಕ್ಕಿಂತ ಮುಂಚೆ ಅವ್ನ್ಗೆ ಯಾರಿಗಾರ ಈ ತರ ಇದ್ರೆ ಒಬ್ಬ ಆಮೇಲೆ ಅವ್ನು ಇದು ಬಂದ್ಬಿಟ್ಟು ಕಾಶಿನಾಥ್ ಮಗ ಹಿಂಗೆಲ್ಲ ಯಾವ ಹುಡುಗಿ ಯಾವ ರೌಡಿ ಇರ್ತಾನೆ ಯಾವ ಹಳೆ ಹುಡುಗ ಇರ್ತಾನೆ ಗೊತ್ತಿಲ್ಲ. ಸೊ ನಮ್ಗೆ ಹೆಂಗಂದ್ರೆ ಅದು ಅಲ್ಲಿ ಒಂಥರ ಫಿಕ್ಸ್ ಆಯ್ತು. ಅದಾದ್ಮೇಲೆ ಸೆಂಟ್ ಜೋಸೆಫ್ ಸೇರ್ತೀನಿ, ಅಲ್ಲಿ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಹೆಂಗಿದ್ರು ಇದಿಲ್ಲ. ಸೊ ಕಾಲೇಜ್ಗೆ ಹೋದಾಗ ಅವ್ರು ಅದೇ, ಯಾಕಂದ್ರೆ ನಾವು ಕಾಲೇಜ್ ಎಂಟ್ರಿ ಆಗ್ಬೇಕಾದ್ರೆ ನಮ್ಗೆ ಒಂದು 18 ಆವಾಗ ಏನೋ ಒಂದು ಆಸೆಗಳು ಏನೋ ಒಂದಿದ್ದು, ಅದನ್ನ ಸುಮ್ಮನೆ ಬ್ರೀಫ್ ಆಗಿ ಹೇಳಿದ್ರು ಹಿಂಗೆ ಎಷ್ಟು ಇದಾಗಿರೋ ಅಂದ್ರೆ ತುಂಬಾ ಕ್ಯಾಶುವಲ್ ಆಗಿ ನೋಡೋ ಹಿಂಗೆ ಇದೆಲ್ಲ ಮಾಡಬೇಡ ಅದೆಲ್ಲ ಅಲ್ಲ, ತುಂಬಾ ಫ್ರೆಂಡ್ಲಿ ಆಗಿ ಹಿಂಗಿರುತ್ತೆ ನೀವು ನಿಮ್ಮ ಇದಲ್ಲಿ ಇರಿ. ಓಕೆ ನಮ್ಗೆ ಏನೋ ಅಪ್ಪ ಹೇಳ್ತಾರೆ ನಮ್ದೇ ನಮ್ದು ನಮ್ಮ ಹುಡುಗರು ನಮ್ಮ ಸ್ಪೋರ್ಟ್ಸು ನಮ್ದು ಇಷ್ಟೇ ಇತ್ತಲ್ಲೇ ಅಲ್ವಾ. ಸೊ ನಾರ್ಮಲಿ ನಾನಾಗೆ ಹೋಗಿ ಜಾಸ್ತಿ ಮಾತಿಗೆ ಇದಾಗ್ತಿಲ್ಲ, ಸ್ವಲ್ಪ ಸೈಲೆಂಟೇ ಇದಿಲ್ಲ. ಏನಕ್ಕೆ ಹುಡುಗಿರಂದ್ರೆ ಮೊದಲೇ ಒಂದು ಸೈಕಲಾಜಿಕಲಿ ಆ ಇನ್ಸಿಡೆಂಟ್ ಫಿಕ್ಸ್ ಆಗ್ಬಿಟ್ಟಿತ್ತಲ್ಲ, ಸೊ ಅದು ಸ್ವಲ್ಪ ಕಮ್ಮಿ. ಆ್ಯಂಡ್ ನನಗೆ ಸಿಕ್ಕಿದ ಫ್ರೆಂಡ್ಸು ಹೆಂಗೆ ಅಂತ ಹೇಳಿದ್ರೆ ಎಲ್ಲ ಫ್ರೆಂಡ್ ಬೆಂಚರ್ಸು, ಅವರು ಅಷ್ಟೇ ಅವ್ರ ಪಾಡ್ಗೆ ಆಯ್ತು ಇದಾಯ್ತು, ಹುಡುಗಿರು ಸಹವಾಸ ಮಾತಾಡ್ಸಿದ್ರೆ ಮಾತಾಡಲ್ಲ ಅಂತೇನಿಲ್ಲ, ಮಾತಾಡ್ತಿದ್ದ ನಾನಾಗೆ ಇದಾಗಿ ಹೋಗಿ ಅಂತ ಸ್ಟ್ರಿಕ್ಟ್ ಏನಿರ್ಲಿಲ್ಲ, ಇದು ಮಾಡಬಾರ್ದು ಯಾವತ್ತು ಇದು ಮಾಡಬೇಡ ಇದು ಮಾಡು ಏನಕ್ಕೆ ಮಾಡಿದೆ ಇದೆಲ್ಲ ಏನು ಕೇಳ್ದವ್ರಲ್ಲ. ಮೋಸ್ಟ್ಲಿ ಅದೇ ಅನ್ಸುತ್ತೆ ನಮ್ಗೆ. ನಿಮ್ಗೆ ಯಾವಾಗ್ಲೂ ಹಿಂಗೆ ಒಂಥರ ಕಂಟ್ರೋಲ್ ಮಾಡ್ತಾ ಇದ್ರೆ ಆವಾಗ ಆಚೆ ಓಡ್ಬೇಕು ಇದಿರುತ್ತೆ. ನಿಮ್ಮನ್ನ ಏನು ಕಂಟ್ರೋಲೇ ಮಾಡಲಿಲ್ಲ ಅಂದ್ರೆ ಏನಾರ ಒಂದು ಆಚೆ ಕಡೆದೇನೋ ಒಂದು ನಿಮ್ಮನ್ನ ಏನೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಥವಾ ಕೆಟ್ಟದೇನೋ ಇದಾಗ್ತಾ ಇದೆ ಅಂದಾಗ ಸ್ವಲ್ಪ ಯಾಕೆ ಸುಮ್ಮನೆ ಅಪ್ಪ ಯಾವತ್ತೂ ಅದು ಹೇಳ್ದವ್ರಲ್ಲ ಇದು ಮಾಡ್ದವ್ರಲ್ಲ ಅಂದಾಗ ನಮಗೆ ಜವಾಬ್ದಾರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಮಗನಾಗಿ ಇವಾಗ ಸಿಂಪಲ್ಲು ಕಾಲೇಜ್ ಟೈಮಲ್ಲಿ ಇದ್ದಾಗ ಒಂದು ದಿವಸ ಇದೆ ಇಲ್ಲೇ ಹಿಂಗೆ ಏನೋ ಟಾಕ್ ಬಂತು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಒಂದು ಸಿಗರೆಟ್ ಮತ್ತೆ ಡ್ರಿಂಕ್ಸ್ ಬಗ್ಗೆ ಬಂದಿತ್ತು ಥಾಟ್. ಓಕೆ ಎಲ್ಲ ಏನೋ ಒಂದು ಮಾತು ಬಂತು ಇದು ಬಂತು, ಕುತೂಹಲ ಇಟ್ಕೋಬಾರ್ದು ಬಾ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಇಲ್ಲೇ ಒಳಗಿತ್ತು ಒಂದು ಸಿಗರೆಟ್, ಇದು ಯಾವಲ್ಲ ಶೂಟ್ ಅದು ತಂದುಬಿಟ್ಟಿದ್ದು ತಂದು ತೋರಿಸೋದು, ನೋಡಿದ್ದು ಸಿಗರೆಟ್ ಒಂದು ಸ್ಮೋಕ್ ಕೊಡಿ, ಒಂದು ಇದು ಬ್ರ್ಯಾಂಡಿ ಒಂಚೂರು ಹಿಂಗೆ ಹಾಕೋ, ನೋಡಿ ಇದು ಹಿಂಗೆ ಮಾಡುತ್ತೆ. ಓಕೆ ಈ ತರ ನೆಗೆಟಿವ್ಸ್ ಇದೆ, ಈ ತರ ಪಾಸಿಟಿವ್ಸ್ ಇದೆ, ಸುಮ್ಮನೆ ಒಂದು ತಲೆಗಿದೆ ಕುಡಿತಾರೆ ಅಷ್ಟೇ. ನೀವು ಕುಡಿಬೇಕು ಅನ್ಸಿದ್ರೆ ನಾನು ಮುಂದೆನೆ ಕುಡಿ, ಕದ್ದು ಮುಚ್ಚಿ ಮಾಡ. ಅವರು ಯಾವುದೋ ಇಂಟರ್ವ್ಯೂಲೆಲ್ಲ ಅದು ಹೇಳಿದ್ರು. ಸೊ ಕದ್ದು ಮುಚ್ಚಿ ಮಾಡಬೇಡ, ನನ್ನ ಎದುರುಗಡೆ ಮಾಡು, ಏನ್ ತೊಂದರೆ ಇಲ್ಲ. ಸೊ ಹಂಗಂದಾಗ ಅಷ್ಟು ಕಾನ್ಫಿಡೆನ್ಸು ಅಥವಾ ಅಷ್ಟು ನಂಬಿಕೆ ಇಟ್ಟಾಗ ನಾವು ಏನೇ ಮಾಡ್ಬೇಕಾದ್ರೂ ನಮ್ಗೆ ಹಿಂದೆಡೆ ಒಂದು ಹೊಡೆಯುತ್ತೆ. ಸರಿ, ಅದ್ರ ಜೊತೆ ನನಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಬಿಗ್ ಹೆಸರು ಅನ್ನೋದು ಗೊತ್ತು, ಅದು ತಲೆಗೆ ಬಂದ್ಬಿಟ್ಟಾಗ ಏನಾಗೋಯ್ತು, ಅವ್ರ ಹೆಸರನ್ನ ನಾನು ಮೇಲ್ ತೊಗೊಂಡೋಗ್ತೀನೋ ಇಲ್ವೋ, ಕೆಳಗಂತೂ ಮಾಡಬಾರ್ದು, ಹಾಳು ಮಾಡಬಾರ್ದು, ಎಲ್ಲೋ ಒಂದು ಬ್ಲ್ಯಾಕ್ ಮಾರ್ಕ್ ಇದಾಗಬಾರ್ದು. ಅದು ಅಪ್ಪನ ಹೆಸರು ಇದ್ರ ಮೇಲೆ ನನಗೆ ಸ್ಟ್ರಾಂಗ್ ಆಗಿ ಕೂತ್ಬಿಡ್ತು ತಲೆಯಲ್ಲಿ. ಯಾವ ವಯಸ್ಸಲ್ಲಿ ನಿಮ್ಗೆ ಗೊತ್ತಾಗಿದ್ದು ನಮ್ಮ ಅಪ್ಪ ದೊಡ್ಡ ಡೈರೆಕ್ಟ್ರು, ದೊಡ್ಡ ಹೀರೋ, ಸಾಕಷ್ಟು ಫ್ಯಾನ್ಸ್ ಇದ್ದಾರೆ? ಯಾವ ಗೊತ್ತಾಯ್ತು, ಯಾವ ವಯಸ್ಸಲ್ಲಿ ಗೊತ್ತಾಯ್ತು ನಿಮಗೆ? ತುಂಬ ಲೇಟೆ, ಆಲ್ಮೋಸ್ಟ್ 8th 9th ಅಥವಾ 6th 7th ಈ ಟೈಮಲ್ಲಿ ಸಿನಿಮಾ ಅಂದ್ರೆ ಇದು ಈಗಂದಿದು ಇದಕ್ಕೆ ಹಿಂಗೆ ಕ್ರೇಜ್ ಇರುತ್ತೆ. ಶೂಟಿಂಗ್ ಹೋಗ್ತಿದ್ರ ಅಪ್ಪನ ಜೊತೆ? ಇಲ್ಲ, ನಾನು ಯಾವತ್ತೂ ಅಪ್ಪನ ಶೂಟಿಂಗಿಗೆ ಹೋದವರು ಅಲ್ಲ. ಅವ್ರು ಬಾ ಇದನ್ನ ನೋಡ್ಕೋ, ನೆಕ್ಸ್ಟ್ ನೀನ್ ಹಿಂಗ ಆಗ್ಬೇಕು ಅಂತ ಹೇಳ್ದವ್ರಲ್ಲ, ನಾನು ಹೋದವನು ಅಲ್ಲ. ಸಿನಿಮಾದ ವಿಷಯ ಕ್ರಿಕೆಟ್ ಅಷ್ಟೇ. ಯಾವಾಗ 7th ಇಂದ ಕ್ರಿಕೆಟ್ ಇದು ಮಾಡಿದ್ರು, ಅವ್ರು ನನ್ನ ಪಾಡಿಗೆ ಫ್ರೀಯಾಗಿ ಬಿಟ್ಬಿಡೋರು. ನಾನು ಯಾವಾಗಲೂ ಯಾವ್ದಾರ ಗ್ರೌಂಡ್ಸ್ ಅಲ್ಲಿ ಇರ್ತಾ ಇದ್ವಿ, ಇದಲ್ಲಿ ಇರ್ತಾ ಇದ್ವಿ, ಅವ್ರ ಪಾಡಿಗೆ ಅವ್ರು ಶೂಟು. ಯಾವ್ದಾರ ಸಿನಿಮಾದ ವಿಚಾರವಾಗಿ ಅಪ್ಪನ ಹತ್ರ ಬಂದು ಪ್ರಶ್ನೆಗಳು ಕೇಳಿದ್ರು, ಅಪ್ಪ ಈ ಸಿನಿಮಾ ಹೆಂಗ್ ಮಾಡ್ತಾರೆ, ಇದು ಹೆಂಗ್ ಮಾಡಿದೆ ನೀನು, ಇದು ಹೆಂಗಾಯ್ತು, ಒಂದು ಕ್ಯೂರಿಯಾಸಿಟಿ ಕೇಳೋದು ಆ ಥರ ಏನಾದ್ರು? ಇಲ್ಲ, ಏನಾಯ್ತು, ನಾನು ಚಿಕ್ಕವನಿರ್ಬೇಕಾದಾಗ ನಾರ್ಮಲಿ ಎಲ್ಲ ಸುತ್ತಮುತ್ತ ಮಾತಾಡ್ಸೋದು ಹೆಂಗೆ, ನಾರ್ಮಲಿ ಅಪ್ಪಂದು ಡಬಲ್ ಮೀನಿಂಗು ಅಥವಾ ಅದನ್ನೇ ಜಾಸ್ತಿ ಜನ ಹಿಡಿಯೋದು. ಬೇರೆ ಏನೇ ಇರ್ಲಿ ಸಿನಿಮಾದಲ್ಲಿ ಅದನ್ನ ಜಾಸ್ತಿ ಹಿಡಿತಾರೆ. ಹಿಡಿದಾಗ ಏನ್ ಮಾಡ್ತಾರೆ, ಸುತ್ತಮುತ್ತ ಇರೋರು ಇದು ಹಿಂಗಂತೆ ಹೀರೋಯಿನ್ ಹಿಂಗೆ, ನೀನು ಹಿಂಗೆ ಮಾಡ್ತೀಯಾ, ನೀನು ಇದೆ ಹಿಂಗ ಅಂದಾಗ ಏನಾಗುತ್ತೆ, ನಾವು ನಾನು ಆ ಕಡೆ ಹೋಗಲ್ಲಪ್ಪ, ನಾನು ಸಿನಿಮಾ ಮಾಡಲ್ಲಪ್ಪ, ಮುಜುಗರ ಅಂದ್ರೆ ಅವರು ಆ ವಯಸ್ಸಿಗೆ ಏನು ಇದಾಗದೆ ಅವ್ರು ಏನೋ ಇದು ಮಾಡ್ತಾ ಇದಾರೆ ಅಂತ ಒಂಚೂರು ನಿಮ್ಗೆ ಇದು ಬರುತ್ತೆ. ಸೊ ನಾನು ಹಂಗೆ ಹೋಗಲ್ಲ. ಅದು 7th 8th. ಬಟ್ ಸಿನಿಮಾ ನೋಡ್ತಿದ್ವಿ, ಎಂಜಾಯ್ ಮಾಡ್ತಿದ್ದೆ.
ಅಪ್ಪನ ಹತ್ರ ಹೇಳ್ಕೊಂಡಿದ್ರೆ ಈ ವಿಚಾರ? ಇಲ್ಲ ಯಾವತ್ತೂ ಇಲ್ಲ. ನಾವು ಸಿನಿಮಾ ಕ್ಯಾಶುವಲ್ ಒಬ್ಬ ನಾರ್ಮಲ್ ಹುಡುಗನ ತರ ನೋಡ್ತಿದ್ದೆ, ಸಿನಿಮಾ ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ಬಿಟ್ರೆ ಸಿನಿಮಾಗೆ ಹೋಗ್ಬೇಕು ಇದು ಮಾಡಬೇಕು ಅಂತ ತುಂಬಾ ಚಿಕ್ಕವನಿದ್ದಾಗ ತಯಾರಿ ಇಲ್ಲ. ನಂದು ಸಿನಿಮಾ ತಯಾರಿ ಸ್ಟಾರ್ಟ್ ಆಗಿದ್ದೇ ತುಂಬಾ ಲೇಟು, ಕಾಲೇಜ್ ಆದ್ಮೇಲೆ. ನಾನು ಕ್ರಿಕೆಟ್ ಇಲ್ಲ, ಕ್ರಿಕೆಟ್ ಅಲ್ಲ, ನಾನು ಫೈನಲ್ ಏನು ಕ್ರಿಕೆಟ್ ಅಲ್ಲ ಅಂತ ಕ್ರಿಕೆಟ್ನ ಬಿಟ್ರಿ?